ಮೂಡಗೇರಿ ಆಗಸ್ಟ್ 20 ಪಾರದರ್ಶಕವಾಗಿ ನಿವೇಶನ ಹಂಚಿಕೆ ಮಾಡಬೇಕು. ಹ್ಯೂಮನ್ ರೈಟ್ಸ್ ಅಸೋಸಿಯೇಷನ್ ಒತ್ತಾಯ. ಕರ್ನಾಟಕ ಹೌಸಿಂಗ್ ಬೋರ್ಡ್ ಚಿಕ್ಕಮಗಳೂರು ವತಿಯಿಂದ ತಾಲೂಕಿನ ಹಳೆ ಮೂಡಗೇರಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಿರ್ಮಾಣವಾಗಿರುವ ನಿವೇಶನಗಳು ಪಾರದರ್ಶಕವಾಗಿ ಹಂಚಿಕೆ ಮಾಡಲವೆಂದು ಹ್ಯೂಮನ್ ರೈಟ್ಸ್ ಅಸೋಸಿಯೇಷನ್ ಜಿಲ್ಲಾಧ್ಯಕ್ಷ ರಾಮಚಂದ್ರ ದೂರಿದರು. ಅವರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ 2009ರಲ್ಲಿ ನಿವೇಶನಕ್ಕಾಗಿ ತಾಲೂಕಿನ ಹಳೆ ಮೂಡಗೇರಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿ ಪ್ರದೇಶದಲ್ಲಿ ಆರ್ಥಿಕವಾಗಿ ಹಿಂದುಳಿದ ಜನರಿಗೆ 20x30 ಅಡಿ ವಿಸ್ತಾರಣದ ನಿವೇಶನದೊಂದಿಗೆ ಅಡಿವೊಂದು 500 ರೂಪಾಯಿಯಂತೆ ಹಣ ನಿಗದಿಪಡಿಸಿ ಹೌಸಿಂಗ್ ಬೋರ್ಡ್ ಚಿಕ್ಕಮಗಳೂರು ವತಿಯಿಂದ ಫಲಾನುಭವಿಗಳಿಗೆ ಅರ್ಜಿ ಸ್ವೀಕರಿಸಲಾಯಿತು. ನಿವೇಶನ 18 ತಿಂಗಳು ನೀಡುವುದಾಗಿ ತಿಳಿಸಿದ್ದು, ಒಂದು ವೇಳೆ ನಿವೇಶನ ಹಂಚಿಕೆ ಮಾಡದಿದ್ದರೆ ಬಡ್ಡಿ ಸಹಿತ ಹಣ ವಾಪಸ್ಸು ನೀಡಲಾಗುವುದು ಎಂದು ಹೇಳಿದರು. ಆದರೆ ಸಮಯಕ್ಕೆ ಸರಿಯಾಗಿ ನಿವೇಶನ ನೀಡಲಿಲ್ಲ. ಹಾಗಾಗಿ ಠೇವಣಿ ಹಣ ಯಾರು ವಾಪಸ್ಸು ಪಡೆಯುವುದಿಲ್ಲವೋ ಅಂಥವರಿಗೆ ಮುಂದಿನ ದಿನದಲ್ಲಿ ನಿವೇಶನ ನೀಡುವುದಾಗಿ ಭರವಸೆ ನೀಡಿದ್ದರಿಂದ ನಾವು ಠೇವಣಿ ಹಣ ವಾಪಸ್ಸು ಪಡೆಯಲಿಲ್ಲ. ಇದೀಗ ನಿವೇಶನ ಹಂಚಿಕೆ ಪ್ರಕ್ರಿಯೆ ಮುಂದಾಗಿದ್ದು, ಆ ನಿವೇಶನಗಳ ಆಕಾರ ಸರಿಯಿಲ್ಲ. ಅಲ್ಲದೆ 2009ರಲ್ಲಿ ನಿಗದಿಪಡಿಸಿದ ದರಕ್ಕಿಂತ 2.5 ಪಟ್ಟು ಅಧಿಕ ದರ ಏರಿಕೆ ಮಾಡಲಾಗಿದೆ ಎಂದು ಆರೋಪಿಸಿದರು. ತಾಲೂಕು ಅಧ್ಯಕ್ಷ ಜಗದೀಶ್ ಗೋಣಿಬೀಡು ಮಾತನಾಡಿ, ಅಂದು ನಿಗದಿಪಡಿಸಿದ ಅಡಿವೇಶನವೊಂದು 500 ರೂಪಾಯಿ ಇದೀಗ 12,000 ರೂಪಾಯಿ ಏರಿಕೆಯಾಗಿದೆ ಮಾಡಲಾಗಿದೆ. ಇದೀಗ 1,200 ರೂಪಾಯಿಗೆ ಏರಿಕೆ ಮಾಡಲಾಗಿದ್ದು, ಬಾಕಿ ಹಣ 8 ಕಂತುಗಳ ಕಟ್ಟಬೇಕು. ಇಲ್ಲವಾದರೆ ಈ ಹಿಂದೆ ಪಾವತಿಸಿದ ಹಣ ವಾಪಸ್ ನೀಡುವುದಿಲ್ಲವೆಂದು ಒತ್ತಡ ಹಾಕುತ್ತಿದ್ದಾರೆ. ಅಲ್ಲದೆ ನಿವೇಶನದ ಪರಿಸರದ ಸ್ಥಳ ಉಪಯೋಗಕ್ಕೆ ಬಾರದಿದ್ದರೆ ರಸ್ತೆಗಳು ಗುಣಮಟ್ಟವೂ ಸರಿಯಿಲ್ಲ. ಉತ್ತಮ ರಸ್ತೆ ಹಾಗೂ ಮೂಲಭೂತ ಸೌಕರ್ಯ ಒದಗಿಸಿ ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲಿ ಮೌಲ್ಯ ಆಧರಿಸಿ ಸೂಕ್ತ ದರ ನಿಗದಿಪಡಿಸಿ ಹೌಸಿಂಗ್ ಬೋರ್ಡ್ ನಿವೇಶನಗಳನ್ನು ಹಂಚಿಕೆ ಮಾಡಬೇಕು. ಇಲ್ಲವಾದರೆ ಕಾನೂನು ಹೋರಾಟ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಪ್ರಧಾನ ಕಾರ್ಯದರ್ಶಿ ಜಿಕಾವುಲ್ಲಾ, ಕಾರ್ಯದರ್ಶಿ ಶ್ರೀಕಾಂತ್ ರಾಜ್, ಸಹ ಕಾರ್ಯದರ್ಶಿ ಮಡ್ಡಿಗೆರೆ ಮಂಜುನಾಥ್, ಕುಮಾರ, ಸಿಪಿ ರವಿ, ಕಾಂತರಾಜು, ಗಂಗಾಧರ್ ಶೆಟ್ಟಿ, ಪ್ರಶಾಂತ್, ಮಾಧವ್, ಲೋಹಿತ್, ಗೋಪಿ, ವಿಶ್ವನಾಥ್, ಪ್ರವೀಣ್, ವನಜಾಕ್ಷ ಮತ್ತಿತರಿದ್ದರು. ವರದಿ ಪ್ರಸನ್ನ ತಳವಾರ್, ಸ್ಥಳ ಮೂಡಿಗೆರೆ. ಅಂದ್ರೆ ಸೈಟ್ಗಳನ್ನ ಹಂಚಿಕೆ ಮಾಡುವಾಗ ಇವರು ಯಾವ ಥರ ತಗೊಂಡ್ರು ಅನ್ನೋದು ನಮಗೆ ಗೊತ್ತಾಗಿಲ್ಲ. ಒಂದು ಸೀರಿಯಲ್ ಪ್ರಕಾರ ಕಟ್ಟಿದವರಿಗೆ ಸೈಟ್ ಕೊಟ್ಟರು ಅಥವಾ ಲ್ಯಾಟ್ರಿ ಮುಖಾಂತರ ಮಾಡಿದ್ರು, ಇದು ನಮಗೆ ಇದಕ್ಕೆ ಬರಲಿಲ್ಲ. ಯಾಕಂತಂದ್ರೆ ಇವರು ನಮಗೆ 18 ತಿಂಗಳಿಗೆ ಸೈಟ್ ಕೊಡೋಕ್ಕಾಗಲ್ಲ ಅಂತ ಹೇಳಿದಾಗ ನಮಗೆ ಲೆಟರ್ ಹಾಕಿದ್ದಾರೆ, ಇದು ಸೈಟ್ ಕೊಡೋಕ್ಕಾಗ್ತಾ ಇಲ್ಲ, ನೀವು ಬೇಕಾದ್ರೆ ವಾಪಸ್ ಹಣ ತಗೋಬೋದು, ಇಲ್ಲ ಮುಂದುವರಿಸ್ಬೋದು ಅಂತ. ನಾವೆಲ್ಲರೂ ಲೆಟರ್ ಕೊಟ್ಟು ಮುಂದುವರಿಸಿದ್ದೀವಿ. ಅದೇ ರೀತಿ ಇವರು ಯಾವ ಥರ ಸೈಟ್ ಹಂಚಿಕೆ ಮಾಡೋ ಲ್ಯಾಟ್ರಿಯಲ್ಲಿ ಮಾಡ್ತಾ ಇದ್ದಾರೆ, ಇದು ಮಾಡ್ತಾರೆ, ನಮಗೂ ಲೆಟರ್ ಹಾಕ್ಬೋದಿತ್ತಲ್ವ, ನಮಗೂ ಇನ್ಫಾರ್ಮೇಶನ್ ಕೊಡ್ಬೋದಿತ್ತು, ನಾವು ಲೆಟರ್ ಹಾಕ್ತಿದ್ದು. ಅವಾಗ ನಮಗೆ ಏನಿದೆ ಇದರ ಪಾರದರ್ಶಕತೆ ಗೊತ್ತಾಗ್ತಿತ್ತು. ಹಾಗೆ ಇಲ್ಲಿ ಏನಾಗಿದೆ, 183 ಸೈಟು ಒಂದು ಕೋಚ್ ಸೈಟ್ ಅಂತ ನಾವು ಗಮನಕ್ಕೆ ತಗೊಳ್ಳೋಣ, ಅದನ್ನ ಅಲರ್ಟ್ ಮಾಡಿದ್ದಾರೆ. ಆದರೆ ಹಿಂದೆ ಇರ್ತಕ್ಕಂಥ 156, 121, 177 ಇಂಥ ಸೈಟ್ಗಳೆಲ್ಲ ಚೆನ್ನಾಗಿದೆ, ಅದನ್ನು ಇನ್ನೂ ಅಲರ್ಟೇ ಮಾಡಿಲ್ಲ ಯಾರಿಗೆ, ಅವರೇ ಮಾಡಿದ್ದಾರೆ. ಯಾಕೆ ಈ ಥರ ಆಯಿತು? ಕೋಚ್ ಸೈಟ್ಗಳೆಲ್ಲವೂ ಅಲರ್ಟ್ ಆಗೋಗಿದೆ, ಎಲ್ಲರಿಗೂ ಈಗ ಕೊಟ್ಟಿದ್ದಾರೆ. ಈ ಒಳ್ಳೆ ಸೈಟ್ಗಳೆಲ್ಲ ಯಾಕೆ ಕೊಡಿತ್ತು? ಇಲ್ಲಿ ಇದನ್ನು ನೋಡುವಾಗ ನಮಗೆ ಮೇಲ್ನೋಟಕ್ಕೆ ಕಂಡು ಬರುತ್ತೆ, ಇಲ್ಲಿ ಅವ್ಯವಹಾರ ನಡೆದಿದೆ ಅಂತೇಳಿ. ಇದನ್ನು ನಾನು ಹೇಳಕ್ಕೆ ತಮ್ಮಲ್ಲಿ 2009ರಲ್ಲಿ ಆಕ್ಚುಲ್ ಆಗಿ ಹೌಸಿಂಗ್ ಬೋರ್ಡ್ ಅವರು ಅಪ್ಲಿಕೇಶನ್ ಕರೆದು, ಏನಪ್ಪ ನೀವೆಲ್ಲ ಅಪ್ಲಿಕೇಶನ್ ಹಾಕ್ತಿದ್ದೀವಿ, ನಮಗೆಲ್ಲ ಏನಿಸುತ್ತೆ, ಹೌಸಿಂಗ್ ಬೋರ್ಡ್ ಅಂದ್ರೆ ಒಂದು ಒಳ್ಳೆ ಸಂಸ್ಥೆ, ನಮಗೆಲ್ಲ ಕಡಿಮೆಗೆ ಸೈಟ್ ಸಿಗ್ಬೋದು, ಒಳ್ಳೆ ಮನೆಗಳನ್ನ ಕಟ್ಬೋದು, ಒಳ್ಳೆ ನಿವೇಶನ ಕೊಡ್ತಾರೆ ಅನ್ನೋ ಒಂದು ಹುಮ್ಮಸ್ಸಿಂದ ನಾವು ಹಲವಾರು ಜನ ಏನ್ ಮಾಡಿದ್ರು, ಅವಾಗೆಲ್ಲ 1,000 ರೂಪಾಯಿನ ಹಣ ಕಟ್ಟಿದ್ವಿ. ನಂತರ 10 ಅನ್ನೋದು 2017ರಲ್ಲಿ ಅವ್ರು ಏನ್ ಮಾಡಿದ್ರು ಅಂದ್ರೆ ನಮ್ಗೆ ಮತ್ತೊಂದು ನೋಟಿಸ್ ಕೊಟ್ಬಿಟ್ಟು, ಈ EWS ಅವರಿಗೆಲ್ಲ 1.5 ಲಕ್ಷ ರೂಪಾಯಿ, 30-40 ಸೈಟ್ ಇದ್ದವರಿಗೆ 5,90,000, 30-50 ಸೈಟ್ ಇದ್ದವರಿಗೆ 7.5 ಲಕ್ಷ ರೂಪಾಯಿ, 60-40 ಸೈಟ್ ಇದ್ದವರಿಗೆ 11,70,000 ರೂಪಾಯಿ. ಈ ತರ ದರ ನಿಗದಿ ಮಾಡಿದ್ವಿ. ನೀವೆಲ್ಲರೂ ಡಿಪಾಸಿಟ್ಸ್ ಆಗಿ ಒಂದು 15,000, 50,000, 65,000, 1 ಲಕ್ಷ ರೂಪಾಯಿನ ಆರಂಭಿಕ ಠೇವಣಿಯಾಗಿ ಕಟ್ಟಿ ನಿಮ್ಗೆ 18 ತಿಂಗಳಲ್ಲಿ ನಾವು ಸೈಟ್ ಕೊಡ್ತೀವಿ ಅಂತ ಭರವಸೆಯಲ್ಲಿ ಕಟ್ಸ್ಕೊಂಡ್ರು. ಇನ್ ಕೇಸ್ ಏನಾದ್ರು ನಾವು 18 ತಿಂಗಳಲ್ಲಿ ಕೊಡ್ಲಿಲ್ಲ ಅಂತಂದ್ರೆ ನಿಮಗೆ 1.5% ನಾವೇನ್ ಬ್ಯಾಂಕ್ ಇಂಟ್ರೆಸ್ಟ್ ಇದೆ ಆ ಇಂಟ್ರೆಸ್ಟ್ ಸೇರ್ಸ್ ಕೊಡ್ತೀವಿ ಅಂತ ಒಂದು ಭರವಸೆ ಲೆಟರ್ ಸಹ ಕೊಟ್ಟಿದ್ರು. ಅವೆಲ್ಲ ಭರವಸೆ ಮೇಲೆ ನಾವೇನ್ ಮಾಡಿದ್ವಿ ಅಂದ್ರೆ ನಾವೆಲ್ಲ ಹಣ ಕಟ್ಟಿದ್ವಿ. ಅದು ಇವತ್ತೇನಾಗಿದೆ ಅಂತಂದ್ರೆ ಆ ಸೈಟ್ಗಳಲ್ಲಿ ಪ್ರಾಬ್ಲಮ್ ಏನಾಗಿದೆ ಅಂತಂದ್ರೆ 50% ಆಕ್ಚುಲಿ ಹೆಚ್ಚುವರಿಯಾಗಿ ಹಣ ಕಟ್ಟಿದ್ದಾರೆ. ಅಂದ್ರೆ
ಅವತ್ತು ದರ ನಿಗದಿಯಾಗಿರ್ತಕ್ಕಂಥ 7.5 ಲಕ್ಷ ರೂಪಾಯಿ ಸೈಟಿಗೆ ಇವತ್ತು 20 ಲಕ್ಷ ರೂಪಾಯಿ ಕೇಳ್ತಿದ್ದಾರೆ. ಅಂದ್ರೆ 250% ಆಕ್ಚುಲ್ ಆಗಿ ಹೆಚ್ಚುವರಿ ಕೇಳ್ತಾರೆ. ಇದು ಆಕ್ಚುಲ್ ಆಗಿ ಏನಾಗಿದೆ ಅಂದ್ರೆ ಒಂದು ಹೌಸಿಂಗ್ ಬೋರ್ಡ್ ಅಂತ ಆಗಿಲ್ಲ, ಇದೆಲ್ಲ ಈಗ ಏನಂತಂದ್ರೆ ಈ ರೋಡ್ ಇದು ಈ ಲ್ಯಾಂಡ್ ಮಾಫಿಯಾದವ್ರು ಮಾಡ್ತಾರಲ್ಲ ಆ ರೀತಿ ಆಗಿದೆ. ಇದರಲ್ಲಿಲ್ಲ ಇನ್ನೊಂದೇನೋ ನ್ಯೂನತೆಗಳೇನಿದೆ ಈ ಸೈಟ್ ಅಲ್ಲಿ ಅಂದ್ರೆ, ಒಂದು ಕಳಪೆ ರಸ್ತೆ, ಅಲ್ಲಿ ರಸ್ತೆಗಳ ಗುಣಮಟ್ಟ ಸರಿಯಾಗಿಲ್ಲ, ಮತ್ತೆ ಮುಖ್ಯ ಸಂಪರ್ಕ ರಸ್ತೆನೇ ಸರಿ ಇಲ್ಲ. ಒಂದು ಹೌಸಿಂಗ್ ಬೋರ್ಡ್ ಮಾಡ್ಬೇಕಾದ್ರೆ ಮುಖ್ಯ ಸಂಪರ್ಕ ರಸ್ತೆ ಸರಿ ಇಲ್ಲ ಅಂದ್ಮೇಲೆ ಹೌಸಿಂಗ್ ಬೋರ್ಡ್ ಅಲ್ಲಿ ಯಾವ ತರ ಮಾಡಿದ್ರು, ಯಾವ ಪ್ಲಾನ್ ಅಲ್ಲಿ ಮಾಡಿದ್ರು, ಹೇಗೆ ಮಾಡಿದ್ರು ಗೊತ್ತಿಲ್ಲ. ಮತ್ತೆ ನಿವೇಶನ ಎಲ್ಲ ಕೋಚ್ ನಿವೇಶನ ಕೊಟ್ಟು ಆ ಕೋಚ್ ನಿವೇಶನಕ್ಕೆ EWC 1,000 ರೂಪಾಯಿ ಕಟ್ಟಬೇಕು. 40 ಸೈಟ್ ಮೇಲೆ ಅವಶ್ಯಕತೆ ಇಲ್ಲ, ಅವನು ಸಹ 1,000 ರೂಪಾಯಿ ಹೆಚ್ಚುವರಿ ಕಟ್ಟಬೇಕು. ಹೆಚ್ಚುವರಿ ಹಣನ ಕೋಚ್ ನಿವೇಶನ ಕೊಟ್ಟಿದ್ದಾರೆ. ಒಳ್ಳೆ ನಿವೇಶನ ಅವರೇ ಉಳಿಸ್ಕೊಂಡಿದ್ದಾರೆ. ಆ ಒಳ್ಳೆ ನಿವೇಶನ ಅವ್ರಿಗೆ ಕೊಟ್ಟು ಕೋಚ್ ನಿವೇಶನ ಅವರೇ ಉಳಿಸ್ಕೋಬೋದಿತ್ತು. ಆದ್ರೆ ಇವರ ಉದ್ದೇಶ ಏನಂತಂದ್ರೆ ಟೋಟಲಿ ನಮ್ಮಂತ ಗ್ರಾಹಕರಿಗೆ ಬರೆಯಲಿ ಅಂತಾಗುತ್ತೆ. ಮತ್ತೆ ಈ ಟ್ರಾನ್ಸ್ಫಾರ್ಮರ್ ಅಳವಡಿಸಬೇಕಾದ್ರೂ ಅಷ್ಟೇ ಅವೈಜ್ಞಾನಿಕವಾಗಿ ಅಳವಡಿಸಿದ್ದಾರೆ. 2 ಸೈಟ್ ಮಧ್ಯೆ ಅಳವಡಿಸಿದ್ದಾರೆ, ಎಂಡಿಗೆ ಅಳವಡಿಸಿಲ್ಲ ಅವರು. ಯಾಕಂದ್ರೆ ಎಂಡಿಗೆ ಅಳವಡಿಸಿದ್ರೆ ಮನೆ ಮುಂದೆ ಟ್ರಾನ್ಸ್ಫಾರ್ಮರ್ ಇಟ್ಕೊಂಡು ಮನೆ ಕಟ್ಟೋದಕ್ಕಾಗತ್ತಾ, ಈ ಪ್ರಾಬ್ಲಮ್ ನಾವು ಗಮನಕ್ಕೆ ತಗೊಂಡಿಲ್ಲ. ಮತ್ತೆ ಈ ಕಾಮಗಾರಿಲಿ ಮೇಲ್ನೋಟಕ್ಕೆ ಯಾರೇ ನೋಡಿದ್ರೆ ನಿಜವಾಗ್ಲೂ ಗೊತ್ತಾಗ 10 ಕೋಟಿ ರೂಪಾಯಿ ಖರ್ಚಾಗಿದೆ ಅಂತ ಹೇಳ್ತಾರೆ. 10 ಕೋಟಿ ರೂಪಾಯಿ ಖರ್ಚು ಮಾಡಿ ಆ 10 ಕೋಟಿ ರೂಪಾಯಿಗಳನ್ನ ನಮ್ಮ ತಲೆ ಮೇಲೆ ಹಾಕಿ ಈ ರೀತಿ 205% ಮಾಡಿದ್ದಾರೆ. ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟಂತ ಯಾವುದೇ ಅಧಿಕಾರಿಗಳಾಗ್ಲಿ ಅಥವಾ ಮಿನಿಸ್ಟರ್ ಆಗ್ಲಿ ಅಥವಾ ಸಂಬಂಧಪಟ್ಟಂತ ಇಲಾಖೆಯನ್ನು ಗಮನಿಸಿ ಈ ರೀತಿ ಕೋಚ್ ಆಗಿರ್ತಕ್ಕಂಥ ಸೈಟ್ಗಳನ್ನ ವಜಾ ಮಾಡಿ ಅವರಿಗೆ ನಡೆಸಿ ನೀಟಾಗಿರೋ ಸೈಟ್ಗಳನ್ನ ಕೊಡಬೇಕು. ಹಾಗೂ ಈಗ ನಿಗದಿ ಮಾಡಿರ್ತಕ್ಕಂಥ 1,300 ರೂಪಾಯಿ ಬೆಲೆ ಏನಿದೆ ಅದು ಅತ್ಯಧಿಕ ಆಗಿದೆ. ಯಾಕೆಂದ್ರೆ ನಿಜಕ್ಕೂ ಇದರಲ್ಲಿ ಸಬ್ ರಿಜಿಸ್ಟರ್ ಆಫೀಸ್ ಅಲ್ಲಿ ಇರುವಂತ ರೇಟ್ ಅದಕ್ಕೆ 1,000 ರೂಪಾಯಿ. ಹಾಗಾಗಿ ಇದು ನಮಗೆ ಕೊಡ್ಬೇಕಂದ್ರೆ ಇನ್ನು ಕಡಿಮೆ ಕೊಡ್ಬೇಕು. ಹಾಗಾಗಿ ಈ ಸೈಟಿಗೆ ನಿಗದಿಪಡಿಸಿದಂತ ಬೆಲೆನ ಕಡಿಮೆ ಮಾಡಬೇಕು ಅಂತ ಅಂದ್ಬಿಟ್ಟು ನಾವು ಪತ್ರಿಕಾ ಮಿತ್ರರ ಮೂಲಕ ಕೇಳ್ಕೊಂತ